ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಅಜ್ಜಿಗೆ ನೋಡಲಿಕ್ಕೆ ಅಂತ ಅಜ್ಜಿ ಮನೆ ಬಂದಿದ್ದೆ ಆಯಿತಾ. ಸೊ ಅಲ್ಲಿ ನಮ್ಮ ಇನ್ನೊಬ್ಬರು ಅಜ್ಜಿ ಅವರು ಬಂದಿದ್ದರು. ಅವರು ನಮಗೆ ಕೇಳಿದರು, ನಿಮಗೆ ಏನಾದರೂ ಗೆಣಸು ಬೇಕಾ ಅಂತ. ಅವರು ಮನೆಯಲ್ಲೇ ಮಾಡ್ತಾರೆ, ಅಂದರೆ ಆರ್ಗ್ಯಾನಿಕ್ ರೀತಿಯಲ್ಲಿ ಅವರು ಮಾಡಿಕೊಂಡು ಅವರು ಕೇಳಿದರು, ನಿಮಗೆ ಏನಾದರೂ ಬೇಕಾ ಅಂತ. ಅದಕ್ಕೆ ಓಕೆ ಅಂದು ಹೋಗ್ತಿದ್ವಿ ಗಾಯ್ಸ್. ದಾರಿಯಲ್ಲಿ ಹೋಗುವಾಗ ಇವರದೊಂದು ತೋಟ ಇತ್ತು. ಅಲಸಂಡೆ ಅಂತ ಹೇಳ್ತಾರೆ, ಅಂದರೆ ಅಲಸಂಡೆ ಇದು ನೆಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿಗಡೆ ನೋಡ್ಬೋದು ನೀವು. ಸೊ ಇದೆಲ್ಲ ಅವರು ಕೆಲಸ ಮಾಡ್ತಿದ್ರು ಇಲ್ಲಿ. ಮತ್ತು ಹೋಗೋಣ ಅಂತ ಹೋದ್ವಿ. ಹೇಗೆ ಅವರು ತಗೊಂಡು ಹೋಗ್ತಿದ್ದಾರೆ ನೋಡಿ, ತಲೆ ಮೇಲೆ ಇಟ್ಕೊಂಡು. ಸೊ ಅದು ಅವರ ಮನೆಯಲ್ಲಿ ದನ ಇದೆ. ಸೊ ಅದಕ್ಕೆ ತಿನ್ನಲಿಕ್ಕೆ ಮೇ ಬಿ ಇರ್ಬೋದು, ತಗೊಂಡು ಹೋಗ್ತಾ ಇದ್ದಾರೆ. ಸೊ ಸ್ವಲ್ಪ ವಾಕಿಂಗ್ ಇತ್ತು, ನಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಈ ಥರ ಹೋಗಬೇಕು, ಅಂದರೆ ಗದ್ದೆಗಳ ಮಧ್ಯೆ ಅಲ್ಲಿ ಸ್ವಲ್ಪ ದಾರಿ ಮಾಡಿರ್ತಾರೆ ವಾಕಿಂಗ್, ಅಂದರೆ ಹೋಗಲಿಕ್ಕೆ ನಡ್ಕೊಂಡು. ಸೊ ಈ ಥರ ನಾವು ನಡ್ಕೊಂಡು ಹೋಗ್ತೇವೆ. ಸೊ ಇಲ್ಲಿ ನೋಡ್ಬೋದು ನೀವು ಗೆಣಸಿನ ಫಾರ್ಮಿಂಗ್ ನೋಡಿ ಗೈಸ್. ಈ ಥರ ಗೆಣಸಿನ ಫಾರ್ಮಿಂಗ್ ಇದೆ. ಸೊ ಅದರ ಆಚೆ ಸೈಡಲ್ಲಿ ಮಟ್ಟುಗುಳ್ಳೆ ಹೇಳ್ತಾರಲ್ಲ, ಅದು ನಟ್ಟಿದ್ದಾರೆ. ಸೊ ಇಲ್ಲಿ ಇವರದು ಗೆಣಸು ನಟ್ಟಿದ್ದಾರೆ. ಸೊ ನಾನು ಮತ್ತು ಅಜ್ಜಿ ಇವಾಗ ಅದನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅದನ್ನು ತೆಗೆಯೋದು ಹೇಗೆ ಅಂತ ತೋರಿಸ್ತೇನೆ. ಫಸ್ಟಿಗೆ ಅದರದ್ದು ಗಿಡ ಎಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು ಮೇಲ್ಗಡೆಯಿಂದ. ಇವರು ಫುಲ್ಲು ಮೇಲ್ಗಡೆಯಿಂದ ತೆಗಿತಾ ಇದ್ದಾರೆ ನೋಡಿ, ಈ ಥರ ತೆಗಿಬೇಕಾಯ್ತಾ. ಎಲ್ಲ ತೆಗೆದಾದ್ಮೇಲೆ ನಾವು ಅದನ್ನು ತೆಗಿಬೋದು. ಸೊ ಇಲ್ಲಿ ನೋಡಿ ನಿಮಗೆ ಮಟ್ಟುಗುಳ್ಳ ಕಾಣುತ್ತೆ. ಸೊ ಇಲ್ಲಿ ಒಂದು ಯೆಲ್ಲೋ ಕಲರ್ ಕಾಣ್ತಿದೆ ನೋಡಿ, ಈ ಥರ ಇರುತ್ತೆ ಗೈಸ್. ಸೊ ಅದು ಒಳ್ಳೆ ಇರುತ್ತೆ, ಅಂದರೆ ತುಂಬ ಟೇಸ್ಟಿ ಇರುತ್ತೆ. ಸೊ ಈ ಥರ ಅದು ಗಿಡ ಎಲ್ಲ ತೆಗೆದಾದ್ಮೇಲೆ ಇದರಲ್ಲಿ ಮಣ್ಣನ್ನು ಆಚೆ ಈಚೆ ಮಾಡಬೇಕು. ಸೊ ನಿಮಗೆ ಅಲ್ಲಿ ಗೆಣಸು ಸಿಗುತ್ತೆ ನೋಡಿ, ಈ ಥರ ಇದೆಲ್ಲ ಹಾಕಬೇಕು. ಇಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕ್ತಿದ್ದಾರೆ ಇವರು. ನೋಡಿ ಈ ಥರ ಮಾಡಬೇಕು, ಮೆಲ್ಲ ಮಾಡಬೇಕು, ಮೆಲ್ಲ ಆಚೆ ಈಚೆ ಮಾಡಬೇಕು ಸ್ಯಾಂಡನ್ನು. ಇಲ್ಲಾದರೆ ಅದರದ್ದು ಗೆಣಸಿಗೆ ಅದು ಪೆಟ್ಟಾಗುತ್ತೆ. ಸೊ ಅದು ಡ್ಯಾಮೇಜ್ ಆಗುತ್ತೆ ಮತ್ತು. ಸೊ ಮೆಲ್ಲ ಈ ಥರ ಮಣ್ಣನ್ನು ಆಚೀಚೆ ಮಾಡಿದರೆ ನಿಮಗೆ ಸಿಗುತ್ತೆ. ಇದು ಕೆಂಪು ಕಲರ್ ಗೆಣಸು ತುಂಬ ರೇರ್ ಇರುತ್ತೆ ಆಯಿತಾ, ಅಂದರೆ ಶಾಪಲ್ಲಿ ಎಲ್ಲ ಸಿಗಲ್ಲ. ಅದು ವೈಟ್ ಕಲರ್ ಸಿಗುತ್ತೆ, ಬಟ್ ಕೆಂಪು ಇದು ಇವರು ನೆಟ್ಟಿದ್ದಾರಲ್ಲ, ಅದು ತುಂಬ ರೇರ್ ಆಗಿರುತ್ತೆ. ಸೊ ಇದು ಒಳ್ಳೆ ರೆಡ್ ಕಲರ್ ಒಳ್ಳೆ ಸಿಹಿಯಾಗಿರುತ್ತೆ. ಸೊ ಈ ಥರ ಎಲ್ಲ ತೆಗಿತಿದ್ರು. ಸೊ ನಾವು ಬರೀ ಎರಡು ಲೈನನ್ನು ಬರೀ ಕ್ಲಿಯರ್ ಮಾಡಿದ್ವಿ, ಅಂದರೆ ಗಿಡ ಎಲ್ಲ ತೆಗೆದು ಈ ಥರ ತೆಗೆದು ಹಾಕ್ತಾ ಇದ್ದಾರೆ ಇವರು ಅಜ್ಜಿಯವರು. ಮತ್ತು ನಾವು ಸ್ವಲ್ಪ ಆ ಕಡೆ ಹೋದ್ಮೇಲೆ ಅಲಸಂಡೆದು ಕೂಡ ಅವರು ನಟ್ಟಿದ್ರು ಆಯಿತಾ, ಅಂದರೆ ಮನೆಯಲ್ಲೇ ಫಾರ್ಮಿಂಗ್. ಸೊ ನಾವು ಅವರು ತೆಗೀರಿ ಅಂತ ಹೇಳಿದರು. ಸೊ ನಾವು ಸ್ವಲ್ಪ ನೋಡಿದ್ವಿ, ಆಚೆ ಈಚೆ ಇದ್ದದ್ದು ತೆಗೆದ್ವಿ. ಒಂದು ತುಂಬ ಇತ್ತು ನೋಡಿ, ಇಲ್ಲೆಲ್ಲ ಇದೆ. ಅವ್ರು ತೆಗಿಲಿಕ್ಕೆ ಹೇಳಿದರು. ಸೊ ಈ ಥರ ಇರುತ್ತೆ ನೋಡಿ, ಇದು ಅಲಸಂಡೆ. ಇಲ್ಲಿ ಒಂದಿದೆ ನೋಡಿ, ಇಲ್ಲಿ ಒಂದು ಇವಾಗ ತೆಗೆದ್ರು. ಬೇಡ ಅಂದ್ರೂ ಫುಲ್ಲು ತೆಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಈ ಥರ ಬುಟ್ಟಿ ನೋಡಿ, ಇಲ್ಲಿ ಈ ಥರ ಇರುತ್ತೆ, ಇದರದ್ದು ಬೇರೆ ಎಲ್ಲ ಇರುತ್ತೆ. ಸೊ ಫುಲ್ ಇತ್ತು ಗೈಸ್, ಅಂದರೆ ಅದು ಇನ್ನೂ ಕೂಡ ದೊಡ್ಡ ಆಗುತ್ತೆ ಅಂತೆ. ಬಟ್ ಇವರು ನಮಗೆ ತಗೊಂಡೋಗಿ ಅಂತ ಹೇಳಿದ್ದಕ್ಕೆ ಅವರು ತೆಗೆದಿದ್ರು, ಇಲ್ಲಾದರೆ ಇನ್ನೂ ದೊಡ್ಡ ಆಗುತ್ತೆ ಅದು. ಸೊ ನಿಮಗೆ ಮಟ್ಟುಗುಳ್ಳ ನೋಡಿ ಈ ಥರ ಇರುತ್ತೆ.
ಸೊ ಒಂದು ಬುಟ್ಟಿ ಫುಲ್ ಆಯಿತು ಗೈಸ್. ಮತ್ತು ನಾವು ಬೇಡ ಅಂದು ಸ್ಟಾಪ್ ಮಾಡಿದರು. ಇವಾಗ ಗೆಣಸನ್ನು ಅಂದರೆ ಕ್ಲೀನ್ ಮಾಡ್ತಿದ್ದಾರೆ. ಅಂದರೆ ಅದರದ್ದು ಬೇರೆಲ್ಲ ಇರುತ್ತೆ ಅಲ್ಲ, ಅದೆಲ್ಲ ತೆಗೆದು ಒಂದು ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಸೊ ಜಾಸ್ತಿಯಾಗಿ ರೆಡ್ಡೇ ಇದೆ ನೋಡಿ ಎಲ್ಲ. ಅವರು ಜಾಸ್ತಿಯಾಗಿ ರೆಡ್ ನೆಟ್ಟಿದ್ರು ಅನಿಸುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಿ ಹಾಕಬೇಕು. ಸೊ ಈ ಥರ ಕ್ಲೀನ್ ಮಾಡ್ತಾರೆ ಗೈಸ್ ಇದನ್ನು. ಸೊ ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾವು ಮನೆ ಕಡೆ ಹೋದ್ವಿ ಗೈಸ್. ಸೊ ಇವತ್ತಿಗೆ ಇಷ್ಟೇ ಗೈಸ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.